ಏನು ನಿಗಮ ಸಿಗಬೇಕು. ಈ ಸದ್ಯ ಒಂದು ಸೆಕೆಂಡು, ಸಣ್ಣದು ದೊಡ್ಡದು ಅನ್ನೋಕ್ಕಿಂತ ಅಲ್ಲಿ ಹೋದ್ಮೇಲೆ ಏನು ಕೆಲಸ ಮಾಡ್ತೀವಿ ಮುಖ್ಯ. ಅದು ರಿಪೇರಿ ಮಾಡ್ತಕ್ಕಂಥ ಒಂದು ನಿಗಮ. ಆ ರಿಪೇರಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡು ಹೊರಗೆ ಬರ್ತೀನಿ ಅಷ್ಟೇ. ರಿಪೇರಿ ಏನು ಮಾಡಬೇಕು ರಿಪೇರಿ ಮಾಡ್ತೀವಿ, ಒಳ್ಳೆ ಕೆಲಸ ಒಳ್ಳೆ ಹೆಸರು ತೊಗೊಂಡು ಹೊರಗೆ ಬರ್ತೀವಿ ಅಷ್ಟೇ. ಮೊದಲ ಮುಖ್ಯವಾಗಿ ನಮ್ಮದು ಮೊರಾರ್ಜಿ ಸ್ಕೂಲು ಲೋಕಾರ್ಪಣೆ ಆಗ್ತಾಯಿದೆ. ಲೋಕಾರ್ಪಣೆ, ಅದರ ಜೊತೆಯಾಗಿ ರಸ್ತೆಗಳು, ಆಮೇಲೆ ಕುಡಿಯುವ ನೀರಿನ ಯೋಜನೆ 24/7 ಪೂಜೆ ಮಾಡೋದು. ಯಾವುದು ಮುದ್ದೇಬೇಳ 4 ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು. ಅದು ಒಂದು ಸುಮಾರು 40-50 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಹೀಗಾಗಿ ಮತ್ತು ಹಲವಾರು ಕಾರ್ಯಕ್ರಮಗಳು ಸೇರಿಸಿದ್ದೀವಿ. ಅದರಲ್ಲಿ ರಸ್ತೆಗಳು, ಪೂರ್ಣ ಆದಂಥ ರಸ್ತೆಗಳು, ಆಮೇಲೆ ಪಟ್ಟಿ ತುಂಬ ಅಂತದಕ್ಕೆ ಹೇಳಕತ್ತೀನಿ. ನೀವು ಎಲ್ಲಿ ಇದು ಮುಖ್ಯವಾಗಿ. ಆಮೇಲೆ ಈ ಕಾರ್ಯಕ್ರಮ ಪಟ್ಟಿ ಕೊಡ್ರಿ. ಏನಂದರೆ ಆಮೇಲೆ ITI ಕಾಲೇಜು ಅದರದ್ದು ಶಂಕುಸ್ಥಾಪನೆ, ಹೊಸ ಬಿಲ್ಡಿಂಗ್ ಇತ್ತು. ಆಮೇಲೆ 1,70,00,000 ರೂಪಾಯಿ ಈ ಕಾಲೇಜಿಗೆ ಕೊಟ್ಟಿದ್ದಾರೆ, ಎಕ್ಸ್ಟೆನ್ಷನ್ ಆಫ್ ಕಾಲೇಜ್ ಬಿಲ್ಡಿಂಗ್ಸು. ಅದು ಒಂದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾವು ಇದರಲ್ಲಿ ನಮಗೆ ಕೊಟ್ಟಂಥ, ಈಗ ಮೊನ್ನೆ ಕೊಟ್ಟಂಥ 25 ಕೋಟಿ ರೂಪಾಯಿದು ಯಾವ ಕಾಮಗಾರಿ ಸೇರಿಸಿಲ್ಲ. ಯಾಕೆ ಸೇರಿಸಿಲ್ಲ ಅಂದರೆ ಇನ್ನೂ DPR ಆಗಬೇಕು. ದುಡ್ಡು ರಿಲೀಸ್ ಆಗಿದ್ದರೂ ಕೂಡ, ಬಿಡುಗಡೆ ಆಗಿದ್ದರೂ ಕೂಡ DPR ಆಗಿಲ್ಲ. ಏಜೆನ್ಸಿ ಫಿಕ್ಸ್ ಆಗಿದೆ. ಸರೂರು ಗ್ರಾಮದಲ್ಲಿ ಏನಿಲ್ಲ. ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಹಾಲ್ಮತ ಪೀಠದ ಗುರುಪೀಠ. ಅದು ಜಗದ್ಗುರುಗಳ ಪೀಠ ಅಂತ ಏನು ಹೇಳ್ತೀವಿ, ಅದು ಜಗದ್ಗುರುಗಳ ಪೀಠ. ಅದು ಮೂಲ ಅದು ಬಸವಣ್ಣನ ಸಮಕಾಲದಲ್ಲಿ ಇರ್ತಕ್ಕಂಥ ಒಂದು ಪೀಠ, ಅಥವಾ ಅವನಕ್ಕಿಂತ ಪೂರ್ವಿಯಾಗಿರ್ತಕ್ಕಂಥ ಪೀಠ ಅನ್ನೋದು ಕೆಲವರು ನಂಬಿಕೆ. ಹೀಗಾಗಿ ಅದು ಅಷ್ಟೊಂದು ಇತಿಹಾಸ ಇದ್ದರೂ ಕೂಡ ಅದಕ್ಕೆ ಯಾವ ಸರ್ಕಾರದ ಸವಲತ್ತು ಸಿಗ್ತಾ ಇಲ್ಲ ಮತ್ತು ಅದು ಬೆಳಕಿಗೆ ಬರ್ತಾ ಇಲ್ಲ. ಸಾಹೇಬರಲ್ಲಿ ಒಂದು ವಿಸಿಟ್ ಮಾಡಿದರೆ ಅವರು ಅದರದ್ದು ಇತಿಹಾಸದ ಒಂದು ಬರವಣಿಗೆಯನ್ನು ಮಾಡಿ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಮುಂದೆ ಬರುವಂಥ ದಿವಸದಲ್ಲಿ ಅದು ಒಂದು ಕ್ಷೇತ್ರವಾಗಿ ಡೆವಲಪ್ಮೆಂಟ್ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಮುಖ್ಯವಾಗಿ. ಅದಕ್ಕೆ ಸರೂರಿಗೆ ಕರ್ಕೊಂಡು ಹೋಗ್ತಾರೆ. ಆನಂತರ ಕೌಡಿಮಟ್ಟಿಗೆ ಹೋಗ್ತಾರೆ. ಅಲ್ಲಿ ಸಂಗೊಳ್ಳಿ ನಾರಾಯಣನ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವ್ರೀಗ ಅನಾವರಣ ಮಾಡಿರಬೇಕು ಊರವರೆಲ್ಲರೂ. ಸಾಹೇಬರು ಅದಕ್ಕೆ ಪುಷ್ಪಾರ್ಚನೆ ಮಾಡಿ ಅಲ್ಲಿ ಎಲ್ಲ ಜನಾಂಗ ಸೇರ್ತಾರೆ. ಅಲ್ಲಿ ಎಲ್ಲ ಜನಾಂಗ ಅಂದರೆ ವಿಶೇಷವಾಗಿ ಹೆಚ್ಚು ಹಾಲ್ಮತ ಸಮಾಜದ ಜನ ಮತ್ತು ಹಿಂದುಳಿದ ವರ್ಗದ ಜನ ಸೇರ್ತಾರೆ. ಅದು ಸರ್ಕಾರಿ ಕಾರ್ಯಕ್ರಮವಲ್ಲ, ಅದು ಪ್ರತ್ಯೇಕವಾಗಿರ್ತಕ್ಕಂಥ. ಒಟ್ಟು ಎಷ್ಟು ಕೋಟಿ ಕಾಮಗಾರಿ ಇವತ್ತು ಅಂದಾಜು, ನನ್ನ ಅಂದಾಜು ಇವತ್ತು ಆಲ್ಮೋಸ್ಟ್ 150-160 crores ಆಗುತ್ತೆ. ನಾನು ನೀರಾವರಿ ತೊಗೊಂಡಿಲ್ಲ. MB ಪಾಟೀಲ್ ಕೊಟ್ಟಂಥ ನೀರಾವರಿದು ಸುಮಾರು ಒಂದು 200 ಕೋಟಿ ಚಿಲ್ಲರ್ ನಾಗರಬೆಟ್ಟು ಲೆಫ್ಟ್ ಇರಿಗೇಷನ್ ಸ್ಕೀಮ್. ಅದನ್ನೇ ಇದ್ರಾಗ ಹಾಕ್ಕೊಂಡಿಲ್ಲ. ಯಾಕಂದರೆ ಈಗ ನೀರು ಪಂಪ್ ಮಾಡೋ ಸ್ಟೇಜ್ನಾಗ ನಾವಿಲ್ಲ. ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿದೆ, ಭಾಳ ಏನಿಲ್ಲ, ಒಂದು 15 ದಿವಸದ ಕೆಲಸ ಉಳಿದಿದೆ. ಆನಂತರ ಬುದ್ಯಾಳ ಪೀರಾಪುರ ಲಿಫ್ಟ್ ಇರಿಗೇಷನ್ ತಾಳಿಕೋಟಿ ಭಾಗದಲ್ಲಿ ಅದು ಸುಮಾರು ಇವತ್ತು 400-500 ಕೋಟಿ ರೂಪಾಯಿ ವೆಚ್ಚದಲ್ಲಿ 2ನೇ ಹಂತದ್ದು ಕೂಡ ಕಾಮಗಾರಿ ಪೂರ್ತಿ ಆಗ್ತಾಯಿದೆ. MB ಪಾಟೀಲ್ ಉದ್ದಾಗ ಮಾಡಿದಂಥ ಕೆಲಸಗಳು. ಆಮೇಲೆ ಸಾಕಷ್ಟು ನಾವು ರೀಮೋಲ್ಡಿಂಗ್ ವರ್ಕ್ಸ್ ತೊಗೊಂಡಿದ್ವಿ. ಆ ರೀಮೋಲ್ಡಿಂಗ್ ವರ್ಕ್ಸು ಮೊದಲೇ ಹಂತ ಮುಗಿದಿವಿ. 2ನೇ ಹಂತದ್ದು ಇವತ್ತು ಅದನ್ನು ಪುನಃ ಟೆಂಡರ್ ಕರಿಬೇಕು. ಅದು ಕೂಡ ಈಗ ಟೆಂಡರ್ ಕರೆದ್ರೆ ಅದು ಒಂದು ಸುಮಾರು 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೀಮೋಲ್ಡಿಂಗ್. ಆನಂತರ ಮುಂದೆ ಬರುವಂಥದ್ರಲ್ಲಿ ಸ್ಕಾಡಾ ಸಿಸ್ಟಮನ್ನು ಅಳವಡಿಸ್ಬೇಕು ಅನ್ನುವಂಥ ಪ್ರಪೋಸಲ್ ಇದೆ. ಅದಕ್ಕೂ ಏನಪ್ಪ ಅಂದರೆ ಬೋರ್ಡ್ನಲ್ಲಿ ಮೊನ್ನೆ ಕ್ಲಿಯರ್ ಮಾಡಿದ್ದಾರೆ. ಇವೆಲ್ಲ ಒಟ್ಟಿಗೆ ಕೂಡಿ ಅವಾಗ ಒಂದು ನನ್ನ ಅಂದಾಜು ಒಂದು 700-800 ಕೋಟಿ ಕೆಲಸ ಅವಾಗ ಮತ್ತೊಮ್ಮೆ ಮಾಡ್ತೀವಿ. ತಾಳಿಕೋಟಿಯಲ್ಲಿ ಆ ಸಭೆ ಮಾಡ್ತೀವಿ. ಈ ನೋಡ್ರಿ, ಅವರು ಜನಕ್ಕೆ ಒಂದು ಸಂದೇಶ, ಮುಖ್ಯಮಂತ್ರಿ ಆದ ಪ್ರಥಮ ಮಾರಕ್ಕೆ ಬರ್ತಾ ಇದ್ದಾರೆ. ಬೇಡಿಕೆಗಳನ್ನು ನಾವು ಕೇಳಲಿಕ್ಕೆ ಅಸೆಂಬ್ಲಿ ಇದೆ, ಬೇಕಾದಷ್ಟು ಸಮಯ ಇದೆ. ಈಗ ಬಂದು CM ಅವರು ಇಲ್ಲಿ ಒಂದು ತಾಸು ಇರ್ತಾರೆ, 1.5 ತಾಸು ಇರ್ತಾರೆ. ನಾವು ಏನು ಬೇಡಿಕೆ ಕೇಳಿದರೂ ಕೂಡ
ಅದು ಮತ್ತೆ ಹೋಗಿ ಮತ್ತೆ ಅಲ್ಲಿ ನಾವು ಪರ್ಸ್ಯೂ ಮಾಡಲೇಬೇಕಲ್ಲ. ಈ ಕಾರ್ಯಕ್ರಮಗಳು ಲೋಕಸಭಾ ಇಂದಿರಾ ಕ್ಯಾಂಟೀನ್ ಆಗಿದೆ ಇಂದಿರಾ ಕ್ಯಾಂಟೀನ್ ಆಗಿದೆ. ಇವತ್ತು ಅದರದ್ದು ಕೂಡ ಇದನ್ನು ಮಾಡ್ತಾರೆ, ಏನೋ ಭೂಮಿ ಪೂಜೆ ಆಗಿದೆ. ಈ ಕಾರ್ಯಕ್ರಮಗಳು ಲೋಕಸಭಾ ಚುನಾವಣೆ ಮತದಾರರ ಸೆಳೆಯುತ್ತಾರೆ ವಿರೋಧ ಪಕ್ಷದ ನೋಡ್ರಿ, ವಿರೋಧ ಪಕ್ಷದವ್ರಿಗೆ ಬೇರೆ ಕೆಲಸ ಇಲ್ಲ. ಇವತ್ತಿನ ಬಜೆಟ್ ನಿನ್ನೆ ಬಜೆಟ್ ನೋಡಿರ್ಬೋದು. ಎಸ್ ಸಿ ಜನಕ್ಕೆ ST ಜನಕ್ಕೆ ಕೊಟ್ಟಂಥ ಹಣನೇ ಸರಿಯಾಗಿ ಖರ್ಚು ಮಾಡಿಲ್ಲ ಅವರು. ಅಲ್ಲೇ ಕೋತಾ ತೋರಿಸಿದ್ದಾರೆ. ಅಂದರೆ ಇವರು ಆ ವರ್ಗಕ್ಕೆ ಎಷ್ಟೊಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಏನೂ ಹೊಸದು ಹೇಳಿಲ್ಲ. ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಅಂದರೆ ಹೊಸದು ಹೇಳ್ಯಾರ ಇಲ್ಲ, ಏನೂ ಹೇಳಿಲ್ಲ. ಸರ್, ನಿಗಮ ಮಂಡಳಿ ಬಗ್ಗೆ ತಮಗೆ